2014ರಿಂದ ಇತ್ತಲ್ಲ, ಬೇಡಪ್ಪ 1 ವರ್ಷ ನರೇಂದ್ರ ಮೋದಿ ಅವರು ಗ್ರೇಸ್ ಪೀರಿಯಡ್ ಕೊಟ್ಬಿಡೋಣ, 2 ವರ್ಷ ಕೊಟ್ಬಿಡೋಣ. 16ರಿಂದ ಏನು ಮಾಡ್ತಿದ್ರು? 10 ವರ್ಷಗಳ ಕಾಲ ಬೇಕಾ ಈ ಬಿಲ್ ಬಗ್ಗೆ ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ? ಇವತ್ತು ಅವರು ಮಂಡನೆ ಮಾಡ್ತಾ ಇರೋವಂಥದ್ದಲ್ಲ. ಬಿಲ್ಲಿಂದ ಏನಾದರೂ ರಾಜಕೀಯ ಲಾಭ ಪಡ್ಕೊಳ್ಬೋದಾ? ಈ ಬಿಲ್ಲಿಂದ ಏನಾದರೂ ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ಯಾವುದಾದ್ರೂ ರಾಜ್ಯಗಳಲ್ಲಿ ಮ್ಯಾನಿಪುಲೇಟ್ ಮಾಡ್ಬೋದಾ? ಈ ಬಿಲ್ಲಿಂದ ಏನಾದರೂ ದಕ್ಷಿಣ ಭಾರತದ ಒಂದು ಪವರನ್ನು ಕಡಿಮೆ ಮಾಡ್ಬೋದಾ? ಇದೇ ಯೋಚನೆ. 2/3 ಮೆಜಾರಿಟಿ ನಿಮಗೆ ಇತ್ತು, ಆವಾಗಲೇ ಈ ಮೀಸಲಾತಿಯನ್ನು ನೀವು ತಗೊಂಡು ಬಂದಿದ್ರೆ 35 ವರ್ಷ ಆಗ್ತಾ ಇತ್ತು. ಯಾವಾಗ? ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಆವಾಗಲೇ ಈ ಬಿಲ್ಲನ್ನು ತಗೊಂಡು ಬಂದಿದ್ರೆ 35 ವರ್ಷ ಆಗ್ತಾ ಇತ್ತು. ಈಗ ಮೀಸಲಾತಿ ರಾಜೀವ್ ಗಾಂಧಿ ಅವರ ಕಾಲದಲ್ಲೇ ಈ ಬಿಲ್ ತೆಗೆದುಕೊಂಡು ಬಂದಿದ್ದು. ಅವಾಗ ಮೆಜಾರಿಟಿ ಇತ್ತಲ್ಲ? ಅಲ್ಲ, 2/3 ಮೆಜಾರಿಟಿಯಲ್ಲಿ ದ ಫಸ್ಟ್ ಬಿಗಿನಿಂಗ್ ಆಫ್ ದಿಸ್ ಬಿಲ್ ವಾಸ್ ಫಾರ್ ಸ್ಥಳೀಯ ಸಂಸ್ಥೆಗಳಿಗೆ. ಯಾಕೆಂತಂದ್ರೆ ಏಕಾಏಕಿ ಪಾರ್ಲಿಮೆಂಟ್ಗೆ ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಇರುವಂಥದ್ದು ಪಾಲಿಸಿಗಳು 2 ರೀತಿಯಲ್ಲಿ ಪಾಲಿಸಿಗಳು ರಚನೆ ಆಗುತ್ತೆ. ಒಂದು ಟಾಪ್ ಡೌನ್ ಅಪ್ರೋಚ್ ಅನ್ನುವಂಥದ್ದು, ಇಲ್ಲ ಇನ್ನೊಂದು ಬಾಟಮ್ ಟಾಪ್ ಅಪ್ರೋಚ್ ಅನ್ನುವಂಥದ್ದು. ಆಗಷ್ಟೇ ಪಂಚಾಯತ್ ರಾಜನ್ನ ನಾವು ತೆಗೆದುಕೊಂಡು ಬಂದಿದ್ದಂಥದ್ದು. ಸೊ ಸ್ಥಳೀಯ ಮಟ್ಟದಲ್ಲಿ ನಮ್ಮ ಬೇರು ಬಹಳ ಗಟ್ಟಿಯಾಗಿದೆ ಅಂತ ನಾವು ತಿಳ್ಕೊಂಡಾಗ, ಇಲ್ಲ ಸ್ಥಳೀಯ ಮಟ್ಟದಲ್ಲಿ ಹೆಣ್ಮಕ್ಳಿಗೆ ಒಂದು ಅವಕಾಶವನ್ನ ಸಿಗಲಿ, ಅವರು ಹೇಗೆ ಸ್ಥಳೀಯ ಮಟ್ಟದಲ್ಲಿ ಹೇಗೆ ಕೆಲಸವನ್ನ ನಿರ್ವಹಿಸ್ತಾರೆ ಅನ್ನೋದನ್ನ ನೋಡೋಣ. ಅದಾದ ನಂತರದಲ್ಲಿ ಆ ಸ್ಥಳೀಯ ಮಟ್ಟದ ಕಾರ್ಯಕರ್ತರೇ ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟ್ ಸದಸ್ಯರಾಗಿ ಮತ್ತು ವಿಧಾನಸಭೆ ಸದಸ್ಯರಾಗಿ ಬರ್ತಾರೆ ಅಂತ ಹೇಳಿ ಶುರು ಮಾಡಿದ್ದು ನಾವೇ. ಇಡೀ ದೇಶಕ್ಕೆ ಈ ಒಂದು ಕಲ್ಪನೆಯ ಬೀಜವನ್ನ ನಾವೇ ಬಿತ್ತಿದ್ದಂಥದ್ದು. ಅದಾದ ನಂತರದಲ್ಲಿ 2011 ಸೆನ್ಸಸ್, 2008ರಲ್ಲಿ ನಾವು ಇದನ್ನ ಮಂಡನೆ ಮಾಡ್ತೀವಿ, 2009ರಲ್ಲಿ ನಾವು ಇದನ್ನ ಮಂಡನೆ ಮಾಡ್ತೀವಿ, 2012ರಲ್ಲಿ ನಾವು ಈ ಬಿಲ್ಲನ್ನು ಮಂಡನೆ ಮಾಡ್ತೀವಿ. ಆದರೆ ನಮಗೆ ಮೆಜಾರಿಟಿ ಇರಲಿಲ್ಲ. ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತೆ, ಆದರೆ ಲೋಕಸಭೆಯಲ್ಲಿ ಪಾಸ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಕೇವಲ ಸುಮ್ಮನೆ ಇದನ್ನ ತೋರಿಕೆಗೋಸ್ಕರ ಮಾಡಬೇಕಾಗಿದ್ದಿದ್ರೆ 2008ರಲ್ಲಿ ಮಾಡ್ಬಿಟ್ಟು ಬಿಟ್ಬಿಡ್ಬೋದಿತ್ತು, 9ರಲ್ಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. 11 ಸೆನ್ಸಸ್ ಆದಮೇಲೆ ನಾವು ಮಾಡ್ತೀವಿ. ಯಾಕೆಂತಂದ್ರೆ ನಮಗೆ ಕ್ಲಿಯರ್ ಡೇಟಾ ಸಿಗುತ್ತೆ. 11 ಸೆನ್ಸಸ್ ಆದಮೇಲೆ 1000 ಜನ ಮಹಿಳೆಯರಿಗೆ 934 ಜನ 1000 ಜನ ಪುರುಷರಿಗೆ 934 ಜನ ಮಹಿಳೆಯರಿದ್ದಾರೆ ಈ ದೇಶದಲ್ಲಿ. ಅವರಿಗೆ ಸಮಾನ ಹಕ್ಕುಗಳು ಸಿಗಬೇಕು ಅಂತ ಈ ಒಂದು ಘೋಷಣೆ ಮೇಲೆ ನಾವು 2012ರಲ್ಲಿ ಮತ್ತೆ ಮಂಡನೆ ಮಾಡ್ತೀವಿ. ಆದರೆ ವಿ ವರ್ ನಾಟ್ ಪಾಸಿಬಲ್ ಟು ಮೇಕ್ ಇಟ್ ಪಾಸ್. ಬಟ್ ರಾಜೀವ್ ಗಾಂಧಿ ಅವರ ಕನಸೇ ಇವತ್ತಿನ ದಿನ ಈ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ ನರೇಂದ್ರ ಮೋದಿ ಅವರಿಗೆ 2014ರಿಂದ ಇತ್ತಲ್ಲ, ಬೇಡಪ್ಪ 1 ವರ್ಷ ನರೇಂದ್ರ ಮೋದಿ ಅವರು ಗ್ರೇಸ್ ಪೀರಿಯಡ್ ಕೊಟ್ಬಿಡೋಣ, 2 ವರ್ಷ ಕೊಟ್ಬಿಡೋಣ. 16ರಿಂದ ಏನು ಮಾಡ್ತಿದ್ರು? 10 ವರ್ಷಗಳ ಕಾಲ ಬೇಕಾ ಈ ಬಿಲ್ ಬಗ್ಗೆ ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ? ಇವತ್ತಿನ ದಿನಕ್ಕೂ ಕೂಡ ಈ ಬಿಲ್ಲು ಮಂಡನೆ ಆಗಬೇಕು ಅಂತ ಅವರು ಮಂಡನೆ ಮಾಡ್ತಾ ಇರೋವಂಥದ್ದಲ್ಲ. ಈ ಬಿಲ್ಲಿಂದ ಏನಾದರೂ ರಾಜಕೀಯ ಲಾಭ ಪಡ್ಕೊಳ್ಬೋದಾ? ಈ ಬಿಲ್ಲಿಂದ ಏನಾದರೂ ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ಯಾವುದಾದ್ರೂ ರಾಜ್ಯಗಳಲ್ಲಿ ಮ್ಯಾನಿಪುಲೇಟ್ ಮಾಡ್ಬೋದಾ? ಈ ಬಿಲ್ಲಿಂದ ಏನಾದರೂ ದಕ್ಷಿಣ ಭಾರತದ ಒಂದು ಪವರನ್ನು ಕಡಿಮೆ ಮಾಡ್ಬೋದಾ? ಇದೇ ಯೋಚನೆ, ಇದೇ ಚರ್ಚೆ. ತಾವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಮಹಿಳಾ ಮೀಸಲಾತಿಯನ್ನು ತರಬೇಕು ಅಂತಿದ್ದಿದೆ, ತಮ್ಮನ್ನು ಯಾರು ಸ್ಟಾಪ್ ಮಾಡ್ತಿದ್ರು? 282 2014ರಲ್ಲಿ, 2019ರಲ್ಲಿ ಅದಕ್ಕಿಂತ ಹೆಚ್ಚು ಸಂಖ್ಯೆಗಳು, ರಾಜ್ಯಸಭೆಯಲ್ಲಿ ಫುಲ್ ಮೆಜಾರಿಟಿ, ಅದರ ಜೊತೆ NDA ಅಲೈನ್ಸ್ನಲ್ಲಿ ಎಕ್ಸ್ಟ್ರಾ ಎಂಪಿಗಳು. ಯಾರು ನಮ್ಮನ್ನು ತಡಿತಾ ಇದ್ದಿದ್ಯಾರು? ಟೋಟಲ್ ನಿಮ್ಮ ಹತ್ರನೇ ಇತ್ತಲ್ಲ. ಹಾಗಿದ್ರೆ 10 ವರ್ಷಗಳಿಂದ ಯಾಕೆ ಅದಕ್ಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಸ್ಥಳೀಯ ಸಂಸ್ಥೆಗಳಲ್ಲಿ ಇದು ಕೊಟ್ಟಂತವರೇ